ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಸ್ನೇಹಿತರೆ, ನಾಳೆಯ ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಏನೆಲ್ಲ ನಡೀತದೆ ಎಂಬುದನ್ನು ನೋಡೋಣ. ನಾಳೆಯ ಸಂಚಿಕೆಯಲ್ಲಿ ಒಂದೆಡೆ ಗೌರಿಯನ್ನು ಮನೆಯಿಂದ ಹೊರಗೆ ಕಳುಹಿಸಬೇಕು ಅನ್ನೋ ಚಂಚಲ ಮತ್ತು ಅನಿಕೇತರ ಪ್ಲ್ಯಾನ್, ಮತ್ತೊಂದೆಡೆ ಗೌರಿಯ ಒಳ್ಳೆಯ ಮನಸ್ಸು, ಕುಟುಂಬದ ಮೇಲಿನ ಪ್ರೀತಿ ಮತ್ತು ತನ್ನಿಂದ ಯಾರಿಗೂ ಅನ್ಯಾಯವಾಗಬಾರದು ಅನ್ನೋ ಜವಾಬ್ದಾರಿ ಇವೆಲ್ಲವೂ ಒಂದೇ ಸಮಯದಲ್ಲಿ ಎದುರಾಗುತ್ತವೆ. ಮೊದಲಿಗೆ ಚಂಚಲ ಮತ್ತು ಅನಿಕೇತ್ ಇಬ್ಬರು ಗೌರಿಯ ಮೇಲೆ ಒಂದು ತಪ್ಪು ಸಿಗಬೇಕು ಅಂತ ಕಾಯ್ತಾ ಇರ್ತಾರೆ. ಒಮ್ಮೆ ಅವಕಾಶ ಸಿಕ್ಕರೆ ಗೌರಿಯನ್ನು ಈ ಮನೆಯಿಂದ ಹೊರಗೆ ಹಾಕಿಯೇ ತೀರುತ್ತೀನಿ ಅನ್ನೋ ಚಂಚಲಾಳ ಮಾತು ನೋಡಿದಾಗ ಗೌರಿಯ ಮೇಲೆ ಅವಳಿಗಿರುವ ಕೋಪ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಅರ್ಥವಾಗುತ್ತದೆ. ಆದರೆ ಪ್ರೇಕ್ಷಕರೇ, ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡಬೇಕು ಅಂತ ಕಾಯುವವರಿಗಿಂತ ಆ ವ್ಯಕ್ತಿ ಎಷ್ಟೇ ನೋವಿನಲ್ಲಿದ್ದರೂ ಒಳ್ಳೆಯದನ್ನೇ ಮಾಡುತ್ತಾ ಹೋದಾಗ ಆ ವ್ಯಕ್ತಿಯ ಗೆಲುವು ಇನ್ನೂ ದೊಡ್ಡದಾಗುತ್ತದೆ. ಗೌರಿಯ ಕಥೆಯಲ್ಲೂ ಇದೇ ಆಗ್ತಿದೆ. ಇನ್ನೊಂದು ಕಡೆ ಆಫೀಸ್ನಲ್ಲಿ ವಿವೇಕ್ ತುಂಬ ಕೋಪದಲ್ಲಿರುತ್ತಾನೆ. ಸಿಬ್ಬಂದಿ ಬಂದು ಡಿಸೈನ್ನಲ್ಲಿ ಕೆಲವು ಸಣ್ಣ ಕರೆಕ್ಷನ್ಗಳಿವೆ, ಅದನ್ನು ಗೌರಿ ಮೇಡಮ್ ಮಾತ್ರ ಸರಿಪಡಿಸಬಹುದು ಅಂತ ಹೇಳಿದಾಗ ವಿವೇಕ್ಗೆ ಇನ್ನಷ್ಟು ಕೋಪಗೊಳ್ಳುತ್ತಾರೆ. ಎಲ್ಲದಕ್ಕೂ ಗೌರಿ ಬೇಕಾ ಅನ್ನೋ ವಿವೇಕ್ ಮಾತುಗಳಲ್ಲಿ ಕೋಪ ಮಾತ್ರ ಅಲ್ಲ, ಗೌರಿಯ ಹೆಸರೇ ಬಂದಾಗ ಅವನ ಮನಸ್ಸಿನೊಳಗೆ ಏನೂ ನೋವು ಕುದಿಯುತ್ತಿದೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಸಿಬ್ಬಂದಿಗೂ ಕೂಡ ಗೌರಿ ಮೇಡಮ್ ಹೆಸರು ಹೇಳಿದ ತಕ್ಷಣ ಸರಿಗೆ ಇಷ್ಟೊಂದು ಕೋಪ ಯಾಕೆ ಅನ್ನೋ ಅನುಮಾನ ಬರುತ್ತದೆ. ಉದಾಹರಣೆಗೆ, ನಮಗೆ ತುಂಬ ಪ್ರೀತಿಯಾದ ವ್ಯಕ್ತಿಯ ಜೊತೆ ಸಣ್ಣ ಜಗಳವಾದರೂ ಅವರ ಹೆಸರು ಕೇಳಿದಾಗಲೇ ಮನಸ್ಸು ಬೇಸರವಾಗುತ್ತದೆ ಅಲ್ವಾ? ವಿವೇಕ್ ಸ್ಥಿತಿಯು ಈಗ ಹಾಗೆ ಕಾಣುತ್ತದೆ. ಇತ್ತ ಶಾಂತವೀರಣ್ಣ ಅವರಿಗೆ ಪೇಂಟಿಂಗ್ ಮಾಡಲು ಕೈ ನಡುಗುತ್ತಿರುತ್ತದೆ. ನಾನು ಬೇರೆಯವರಿಗೆ ಕಲೆ ಕಳುಹಿಸಬಹುದು, ಆದರೆ ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ ಮಾತ್ರ ನಾನು ಪೇಂಟ್ ಮಾಡಬಹುದು ಅನ್ನೋ ಅವರ ಮಾತು ನಿಜಕ್ಕೂ ಮನಸ್ಸಿಗೆ ತಾಗುತ್ತದೆ. ಆದರೆ ಗೌರಿ ಮಾತ್ರ ತನ್ನ ಸಮಸ್ಯೆಗಳನ್ನೆಲ್ಲ ಬದಿಗಿಟ್ಟು ಮತ್ತೆ ಅಲ್ಲಿಗೆ ಬರುತ್ತಾಳೆ. ಶಾಂತವೀರಣ್ಣ ಅವರು ಗೌರಿಗೆ ನಿನ್ನೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಮತ್ತೆ ಯಾಕೆ ಬಂದೆ ಅಂತ ಕೇಳಿದಾಗ ಗೌರಿ ಕೊಡುವ ಉತ್ತರವೇ ಅವಳ ಹೃದಯ ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸುತ್ತದೆ. ಅವಳು ಹೇಳೋದು ಏನೆಂದರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಹಣ ಕೊಟ್ಟವರಿಗೆ ನಾವು ಕೆಲಸ ಮಾಡಿ ಕೊಡದೆ ಹೋದರೆ ಅವರಿಗೂ ತೊಂದರೆಯಾಗುತ್ತದೆ, ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು ಎಂದು. ಪ್ರೇಕ್ಷಕರೇ, ಇದೇ ಗೌರಿಯ ವಿಶೇಷತೆ. ಅವಳಿಗೆ ತನ್ನ ಮನೆಯಲ್ಲೇ ಎಷ್ಟೇ ನೋವು ಇರಲಿ, ತನ್ನಿಂದ ಇನ್ನೊಬ್ಬರಿಗೆ ಕಷ್ಟ ಆಗಬಾರದು ಅನ್ನೋ ಯೋಚನೆ ಮಾತ್ರ ಇರುತ್ತದೆ. ಇನ್ನೊಂದೆಡೆ ಸರಿತಾ ಕೂಡ ಅತ್ತೆಯ ಜೊತೆ ತನ್ನ ಅಸಮಾಧಾನವನ್ನು ಹೊರಹಾಕುತ್ತಾಳೆ. ಗೌರಿ ನಿಮ್ಮ ಮಾತು ಕೇಳದೆ ಹೋಗಿದ್ದಾಳೆ, ಆದರೆ ನಾನು ನಿಮ್ಮ ಮಾತು ಕೇಳದೆ ಹೋದಾಗ ಮಾತ್ರ ನಾನು ತಪ್ಪಾಗ್ತೀನಿ ಯಾಕೆ ಅನ್ನೋ ಪ್ರಶ್ನೆಯ ಮೂಲಕ ತನ್ನ ನೋವನ್ನು ಹೇಳಿಕೊಳ್ಳುತ್ತಾಳೆ. ಅಷ್ಟೇ ಅಲ್ಲ, ಕೊನೆಗೆ ಚಂಚಲ ತೆಗೆದುಕೊಳ್ಳುವ ನಿರ್ಧಾರವೇ ದೊಡ್ಡ ಶಾಕ್. ಗೌರಿಯ ಜೊತೆ ಇನ್ನು ಮುಂದೆ ಯಾರೂ ಮಾತನಾಡಬಾರದು ಅಂತ ಹೇಳುತ್ತಾಳೆ. ಅದರಲ್ಲೂ ಆಶಾಗೆ ಕೂಡ ಗೌರಿಯ ಜೊತೆ ಮಾತನಾಡಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳುತ್ತಾಳೆ. ಆಶಾ ಮಾತ್ರ ಗೌರಿಯ ಪರವಾಗಿ ನಿಲ್ಲಬೇಕು ಅಂತ ಯೋಚಿಸುತ್ತಾಳೆ. ಆದರೆ ಚಂಚಲಾಳ ಮಾತಿಗಿನ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ. ಈ ಮಾತು ಕೇಳಿದ ಶಾರದಾಗೆ ಕೂಡ ದೊಡ್ಡ ಶಾಕ್ ಆಗುತ್ತೆ. ಹಾಗಾದರೆ ಪ್ರೇಕ್ಷಕರೇ, ಮುಂದೇನು ಗೌರಿಯನ್ನು ಇಡೀ ಕುಟುಂಬದಿಂದ ದೂರ ಮಾಡೋಕೆ ಚಂಚಲಾಳ ಪ್ಲಾನ್ ಯಶಸ್ವಿಯಾಗುತ್ತಾ? ವಿವೇಕ್ ಮತ್ತು ಗೌರಿಯ ನಡುವಿನ ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತಾ? ಗೌರಿಯ ಒಳ್ಳೆಯ ಮನಸ್ಸು ಮತ್ತೆ ಅವಳಿಗೆ ಸಮಸ್ಯೆ ತರುತ್ತಾ? ಅಥವಾ ಕೊನೆಯ ಕ್ಷಣದಲ್ಲಿ ಯಾರಾದರೂ ಗೌರಿಯ ಪರವಾಗಿ ನಿಂತು ಎಲ್ಲರಿಗೂ ಸತ್ಯ ಅರ್ಥ ಮಾಡಿಸುತ್ತಾರಾ? ಇದನ್ನೆಲ್ಲ ತಿಳಿಯಬೇಕಾದರೆ ನಾಳಿನ ಗೌರಿ ಕಲ್ಯಾಣ ಸಂಚಿಕೆಯನ್ನು ತಪ್ಪದೇ ನೋಡಬೇಕು. ಗೌರಿ ಎಷ್ಟೇ ನೋವಿನಲ್ಲಿದ್ದರೂ ಇನ್ನೊಬ್ಬರಿಗೆ ಅನ್ಯಾಯವಾಗಬಾರದು ಅಂತ ಯೋಚಿಸುವ ರೀತಿ ನಿಜಕ್ಕೂ ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವಂತಿದೆ. ಒಳ್ಳೆಯತನಕ್ಕೆ ಪರೀಕ್ಷೆ ಬಂದರೂ ಕೊನೆಗೆ ಆ ಒಳ್ಳೆಯತನ ಗೆಲ್ಲಬೇಕು ಅನ್ನೋದೇ ಗೌರಿಯ ಕಥೆಯ ಸೌಂದರ್ಯ. ಇವತ್ತಿನ ಅಪ್ಡೇಟ್ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.